ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ಈ ರವೆ ಉಂಡೆ ಮಾಡ್ಬೇಕು ಅಂತಂದ್ರೆ ಭಾಳ ಜನ ಕುತ್ತಿಗೆಗ್ ಬರತ್ ಬಿಡ್ರಿ. ತೀರಾ ಈ ಕೈ ಪಕ್ವ ಇರುತ್ತ ನೋಡ್ರಿ, ಅವ್ರಿಗೆ ನೀವು ಕಷ್ಟ ಅನ್ಸಲ್ಲ ಇವು. ಹಗ್ಗ ಉಂಡೆ ಕಟ್ಟಿ ಕೊಡವಿ ಎದ್ದು ಬಿಡ್ತಾರೆ. ಆದ್ರೆ ಪೋಷ್ಣ ಸತಿ ಮಾಡೋರ್ಗೆ, ಯಾವತ್ತೂ ಮಾಡೇ ಇಲ್ಲ ಅನ್ನೋರಿಗಂತೂ ಭಾಳ ತ್ರಾಸ ಅಂದ್ರೆ ಭಾಳ ತ್ರಾಸು. ಹಂಗೂ ಹಿಂಗೂ ಮಾಡಿ ಪಾಕ ತೆಗೆದು ಉಂಡೆ ಕಟ್ಟಿ ಟಿಫನ್ ಕೇರಿ ನೂಕೋ ಅಷ್ಟೊತ್ತಿಗೆ ಅದೇ ಒಂದು ದೊಡ್ಡ ಶೋಕ ಆಗೋಗಿರುತ್ತೆ ಅವ್ರಿಗಂತೂ. ಆಮೇಲೆ ಊಟತ್ ಬಿಟ್ಟು ನೋಡಿದ್ರಂತೂ ಅವು ಕಲ್ಲು ಆದಂಗೆ ಆಗಿರ್ತಾವವು. ಯಾರಿಗನ್ನ ರವೆ ಉಂಡೆ ಮಾಡಿದ್ರಂತಲ್ಲ ಇಲ್ಲಿ ತತ್ತ ಇಲ್ಲಿ ಅಂತ ಕೇಳಿದ್ರೆ ಒಂದು ತಟ್ಟೆಗೆ ಹಾಕ್ಕೊಟ್ರೆ, ಅವನ್ನ ಜಗಿಲಾರ್ದಲೇ ಅವರು ಯಾವ್ದನ ಬಸ್ಸಿನ ಗಾಲಿಗಿಟ್ಟು ಪುಡಿ ಮಾಡ್ಕೊಂಡ್ ತಿನ್ಬೇಕು ನೋಡಿ ಇವನ್ನ. ರವೆ ಉಂಡೆ ಹುಟ್ಟೆ ಅಂತನೂ ಅಂತಾರೆ. ಅಷ್ಟು ಗಟ್ಟಿಯಾಗಿದ್ದಾವೆ ಅಂತೇಳಿ. ಇದಕ್ಕಿನ್ನ ಜಲ್ಲಿಕಲ್ಲು ದವಡಿಗೆ ತಂದು ಇಕ್ಕಿದ್ರೆ ತೆಗ್ದು ಅರಗಿಸ್ಕೊಂತಿದ್ವಲ್ಲ ಅಂತನೂ ಅಂತಾರೆ. ತೀರಾ ನಿಮ್ಗೇನಾರು ಯಾವ ಥರ ಇಂಥ ಅವಮಾನಗಳಾಗಿದ್ರೆ, ನಾನಿವತ್ತು ಭಾಳ ಸುಲಭವಾದ ವಿಧಾನದಲ್ಲಿ ನಿಮಗೆ ರವೆ ಉಂಡೆ ಮಾಡೋದು ತೋರಿಸ್ಕೊಡ್ತೀನಿ. ಸಕ್ಕರೆದಲ್ಲ ಇದು, ಬೆಲ್ಲ ಹಾಕಿ ಮಾಡೋದು. ಪಾಕ ತೆಗಿ, ಅದ್ ತೆಗಿ, ಇದ್ ತೆಗಿ ಅಂತ ಅಂತಾರೆ ಅಂಕ್ಲುಗಳು ಏನೂ ಇಲ್ಲ. ಎಂಥ ಚೆನ್ನಾಗಿರ್ತವೆ ಅಂತೀರಾ? ಬಾಯಿಗಿಟ್ಕೊಂಡ್ರೆ ಕರಗ್ತವೆ ಅಂತೀವಲ್ಲ, ಅಷ್ಟು ಚೆನ್ನಾಗಿರ್ತವೆ. ನಾನು ಏನೇನು ಹೇಳ್ಕೊಡ್ತೀನಿ ಅದನ್ನ ಚಾಚೂ ತಪ್ಪದಂಗೆ ಮಾಡಿದ್ರಿ ಅಂತಂದರೆ, ಪಕ್ಕಾ ನೀವು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿ ಜಿಗಿದು ಜಿಂಕೆ ಥರ 2 ದಿನ ಫುಲ್ಲು ಖುಷಿಯಾಗಿ ಓಡಾಡ್ತಿರ್ತೀರ ಮನೇಲಿ. ಅಷ್ಟು ಚೆನ್ನಾಗಿ ಬರ್ತವೆ. ಬರೀ ಇದನ್ನ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಇಲ್ಲಿ ಒಂದು ಅಳತೆ, ಯಾವುದಾದ್ರೂ ಒಂದು ಅಳತೆ ಚಿರೋಟಿ ರವೆ, ಬಾಂಬೆ ರವೆ, ಸಣ್ಣ ರವೆ ಅಂತ ಕರಿತೀವಲ್ಲ, ಯಾವನ್ನ ತಗೊಳ್ರಿ ನೀವು. ರವೆ ಉಂಡೆ ಮಾಡೋ ರವೆಗಳು ಬರ್ತಾವಲ್ಲ, ಒಂದು 2, 3 ಥರ ಬರ್ತವೆ. ನೀವು ಯಾವ್ದು ತಗೊಂಡ್ರೂ ಸರಿಯೇ. ಅದನ್ನು ಒಂದು ದಪ್ಪ ತಳ ಇರೋ ಬಾಣಲಿಗೆ ಹಾಕ್ಬಿಟ್ಟು ಸಣ್ಣ ಊರಿನಲ್ಲೇ ಇಲ್ಲಿ ನನಗೊಂದು 20 ನಿಮಿಷ ತಗೊಂತು. ಚೆನ್ನಾಗಿ ಹುರಿಬೇಕು. ಅದ್ರದ್ದು ಹಸಿ ವಾಸನೆ ಹೋಗಿ ಅದು ರವೆ ಘಮ 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 ಅನ್ನುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಹುರಿಬೇಕು. ಆವಾಗಲೇ ಈ ರವೆ ಉಂಡೆಗಳು ರುಚಿಸೋದು. ಗೊತ್ತಾಯ್ತಾ? ಮತ್ತು ಗೂರಾಡ್ತಿರ್ಬೇಕು ಹಂಗೇನೆ, ಕೈ ಬಿಟ್ಟು ಇದು ಮಾಡಂಗಿಲ್ಲ. ರವೆ ಸಣ್ಣಕ್ಕಿರ್ತಾವಲ್ಲ, ತಳ ಒತ್ತು ಬಿಡುತ್ತೆ ಅದಕ್ಕೆ. ನೋಡಿರಿ, ರವೆನ ಚೆನ್ನಾಗಿ ಹುರಿದಿದ್ದು ಆದಮೇಲೆ ನಾನು ಇಲ್ಲೊಂದು ಅರ್ಧ ಕಪ್‌ನಷ್ಟು ಒಣ ಕೊಬ್ಬರಿ ತುರಿ ತಗೊಂಡಿದ್ದೀನಿ. ಹೆಂಗೂ ಬಾಣಲಿ ಕಾದಿರುತ್ತೆ. ಬಾಣಲಿ ಕಾವು ಇರುತ್ತೆ, ರವೆನೂ ಚೆನ್ನಾಗಿ ಬಿಸಿಯಾಗಿರ್ತವೆ. ಅದೇ ಬಿಸಿಗೇನೆ ಈ ಕೊಬ್ಬರಿ ತುರಿದಿರ್ತೀವಲ್ಲ, ಅದು ಕೂಡ ಚೆನ್ನಾಗಿ ಹುರಿದಂಗೆ ಆಗುತ್ತೆ ಅದ್ರ ಜೊತೆಗೇನೆ. ನಾನು ಸ್ಟವ್ ಆಫ್ ಮಾಡಿದ್ದೀನಿ ಇವಾಗ. ಒಂದು ನಿಮಿಷ 2 ನಿಮಿಷ ಅದೇ ಬಿಸಿಗೆ ಒಂಚೂರು ಹಿಂಗೆ ಗೂರಾಡ್ತಾ ಅದನ್ನ ಒಂಚೂರು ಇದು ಮಾಡ್ಕೋಬೇಕು ಕೊಬ್ಬರಿನ. ಆಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಹಂಗೆ ಅದರಲ್ಲಾದರೂ ಬಿಡಿರಿ, ಇಲ್ಲ ಒಂದು ತಟ್ಟೆಗೆ ತೆಗೀರಿ. ತಟ್ಟೆಗೆ ತೆಗೆದ್ರಿ ಅಂತಂದರೆ ಗಾಢ ತಣ್ಣಗಾಗುತ್ತೆ. ಮತ್ತು ನಿಮಗೆ ಬೇಕಂತಂದ್ರೆ ಬೇರೆನೂ ಹುರಿಬೋದು. ಬೇರೆ ಹುರಿಯೋ ಅವಶ್ಯಕತೆ ಇಲ್ಲ ಕೊಬ್ಬರಿನ. ಅದೇ ಬಿಸಿ ಸಾಕು. ಅದೇನು ಭಾಳ ಹೊತ್ತೇನು ಹಿಡಿಯುತ್ತೆ ಅನ್ನಂಗಿಲ್ಲ, ಏನಿಲ್ಲ. ನಾನು ಇದನ್ನ ತಟ್ಟೆಗೆ ತೆಗ್ದಿದ್ದೀನಿ. ಇವಾಗ ಅದೇ ಬಾಣಲಿಗೆ ಒಂದು ಚಮಚದಷ್ಟು ತುಪ್ಪ ಹಾಕಿ ಗೋಡಂಬಿ, ದ್ರಾಕ್ಷಿನ ಹುರಿತೀನಿ. ನೀವು ಇದ್ರ ಜೊತೆಗೆ ಬೇಕಾದ್ರೆ ಬಾದಾಮಿ ಏನಾದ್ರು ಬೇಕು ಅಂತಂದ್ರೆ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೋಬೋದು. ನಾನಿಲ್ಲಿ ದ್ರಾಕ್ಷಿ, ಗೋಡಂಬಿ ಎರಡೇ ಹಾಕಿ ನಡಿ ಅಂತೀನಿ ಅಷ್ಟೇ. ಗೊತ್ತಾಯ್ತಾ? ಈಗ ಮತ್ತೆ ಸ್ಟವ್ ಆಫ್ ಮಾಡಿ, ಹೆಂಗೂ ತುಪ್ಪನೂ ಕಾದಿರುತ್ತಲ್ಲ, ಅದೇ ಬಿಸಿಗೆ ದ್ರಾಕ್ಷಿನೂ ಅಂತವೆ. ಆಮೇಲೆ ಇಲ್ಲಿ ಉಂಡೆ ಕಟ್ಟೋದಕ್ಕೆ ಸ್ವಲ್ಪ ತುಪ್ಪ ಬೇಕು. ಹಾಗಾಗಿ ಏನು ಮಾಡ್ತೀನಿ, ತುಪ್ಪನ ಕರಗಿಸ್ಕೊಳ್ತಾ ಇದ್ದೀನಿ. ತುಪ್ಪ ಏನು ಬಿಸಿ ತುಪ್ಪ ಬೇಕು ಅಂತಿಲ್ಲ, ತುಪ್ಪ ಕರಗಿರಬೇಕು. ಗೊತ್ತಾಯ್ತಾ? ಹಾಗಾಗಿ ಅದನ್ನ ಕರಗ್ಸೋಕ್ಕಿಟ್ಟಿದ್ದೀನಿ. ಈಗ ಇದು ಪೂರ್ತಿ ತಣ್ಣಗಾಗೈತೆ. ಈ ತಣ್ಣಗಾಗಿರೋದನ್ನ ಒಂದು ಮಿಕ್ಸಿ ಜಾರಿಗೆ ತಗೊಂಡು, ಇದ್ರ ಜೊತೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ, ಒಂದು ಅರ್ಧ ಕಪ್‌ನಷ್ಟು ಬೆಲ್ಲದ ಪುಡಿ ತಗೊಂಡಿದ್ದೀನಿ. ನಿಮಗೆ ಬೇಕು ಅಂತಂದರೆ, ಬೆಲ್ಲ ಇತ್ತು ಅಂದರೆ ಅದನ್ನು ಚಾಕು ತಗೊಂಡು ಎಡೆದ್ಬಿಟ್ಟು ಅದನ್ನು ಅರ್ಧ ಕಪ್‌ನಷ್ಟು ತಗೊಂಡ್ರಿ ಅಂತಂದರೆ ಸರಿಯಾಗುತ್ತೆ. ಅರ್ಧ ಕಪ್‌ಗಿಂತ ಜಾಸ್ತಿ ತಗೊಂಡ್ರೆ ತೀರಾ ಸಿಕ್ಕಡೆ ಸಿರ್ಲಾಗುತ್ತೆ. ತಿನ್ನೋಕೆ ಒಂಥರ ಬಾಸ್ ಅಂತ ಅನ್ಸುತ್ತೆ, ಮಕ ತೀಡುತ್ತೆ ಅಂತೀವಲ್ಲ, ಹಂಗಾಗಿ ಅರ್ಧ ಕಪ್ಪು ಅದನ್ನೇ ಮಸ್ತಾಗುತ್ತೆ. ಆಯಿತಾ? ಅದನ್ನು ನೀವೇನು ಮಾಡ್ಬೇಕಪ್ಪ, ಅದ್ರ ಜೊತೆಗೆ ಒಂದೆರಡು ಏಲಕ್ಕಿನೂ ಹಾಕಿದ್ದೀನಿ. ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಪುಡಿ ಮಾಡಬೇಕು. ಗೊತ್ತಾಯ್ತಾ? ಎಷ್ಟು ಸಾಧ್ಯನೋ ಅಷ್ಟು ಪುಡಿ ಮಾಡಿದ್ರಿ ಅಂತಂದರೆ ಭಾಳ ಚೆನ್ನಾಗಿ ಬರ್ತವೆ. ಉಂಡೆ ಕಟ್ಟೋಕ್ಕೆ ನಿಮ್ಗೆ ತ್ರಾಸಾಗೋದಿಲ್ಲ. ಇದ್ರ ಹದ ಬಂದುಬಿಟ್ಟು ಹಿಂಗೆ ಒಂಚೂರು ತಗೊಂಡು ಹಿಂಗೆ ಮಿದ್ವಿ ಅಂತಂದರೆ ಮಿದಿಕೆ ಆಗ್ಬೇಕು. ಅಲ್ಲಿವರೆಗೂ ನೀವು ಚೆನ್ನಾಗಿ ಪುಡಿ ಮಾಡಬೇಕು. ನೀವು ಚೆನ್ನಾಗಿ ಪುಡಿ ಮಾಡಿದ್ರಿ ಅಂತಂದರೆ, ಹಿಂಗೆ ಅದು ತಗೊಂಡು ಒಂಚೂರು ಮಿದ್ರಿ ಅಂತಂದರೆ ಹಿಂಗೆ ಮಿದಿಕೆ ಆಗುತ್ತೆ ಹಿಂಗೆ. ಒಟ್ಟು ಹಿಂಗೆ ಟಮಟ ಕಟ್ಟೋದು ಅಂತೀವಲ್ಲ, ಈ ಥರ. ಹಿಂಗೆ ಮಿದಿಕೆ ಆಯಿತು ಅಂತಂದರೆ ರವೆ ಉಂಡೆಗಳು ಚೆನ್ನಾಗಿ ಬರ್ತವೆ, ಕೆಟ್ಟೋಗಲ್ಲ ಅಂತೇಳಿ ಅರ್ಥ. ಗೊತ್ತಾಯ್ತಾ? ನೀವಿಲ್ಲಿ ಏನಾದ್ರೂ ರವೆ ಉಂಡೆ ಕಟ್ಟೋಕ್ಕೆ ಸರಿಯಾಗಿ ಬರ್ತಿಲ್ಲ ಅಂದರೆ ಏನು ತಪ್ಪು ಮಾಡಿರ್ತೀರಪ್ಪ ಅಂದರೆ, ಮಿಕ್ಸಿ ಜಾರ್ ಹೇಳೋದನ್ನ ಸರಿಯಾಗಿ ಪುಡಿ ಮಾಡ್ಕೊಂಡಿಲ್ಲ ಅನ್ನೋದೇ ಅರ್ಥ. ಅದೇ ತಪ್ಪು ಮಾಡಿರ್ತೀರ ಅಂತ. ನಾನಿಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದನ್ನು ಹೆಂಗೂ ದ್ರಾಕ್ಷಿ, ಗೋಡಂಬಿ ಹುರಿದಿದ್ವಲ್ಲ, ಅದೇ ಬಾಣಲಿಗೆ ಹಾಕ್ತಾಯಿದ್ದೀನಿ. ಅದನ್ನು ತಣ್ಣಗಾಗಿದೆ. ಅದಕ್ಕೆ ಇದನ್ನು ಹಾಕಿ ಚೆನ್ನಾಗಿ ಕಲಿಸ್ತೀನಿ. ಇಲ್ಲಿ ನೋಡಿರಿ, ತುಪ್ಪ ಕರಗಿಸಿ ಇಟ್ಕೊಂಡಿದ್ದೀನಲ್ಲ, ಅದು ಉಂಡೆ ಕಟ್ಟೋ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದೇ ಸತಿ ಹಾಕಂಗಿಲ್ಲ. ಒಂದೊಂದು ಚಮಚ ಹಾಕಿ ಅದನ್ನು ನಾವು ಉಂಡೆ ಕಟ್ಟೋ ಹದಕ್ಕೆ ತರಬೇಕು. ಉಂಡೆ ಕಟ್ಟೋ ಹದ ಬಂತು ಅಂತಂದರೆ ನೀವು ಆರಾಮಾಗಿ ಉಂಡೆ ಕಟ್ಕೊಂಡು ಹೋಗ್ಬಿಡ್ತೀರ. ಇವಾಗ ನೋಡಿರಿ, ಹತ್ತತ್ರ ತುಪ್ಪದ ಅಳತೆ ಹೇಳ್ಬೇಕು ಅಂತಂದರೆ
ಒಂದು ಅರ್ಧ ಕಪ್‌ಗಿನ ಒಂಚೂರು ಕಡಿಮೆ ತುಪ್ಪ ಬೇಕಾಗುತ್ತೆ. ಒಂಚೂರು ಹೆಚ್ಚು ಕಡಿಮೆ ಆಗ್ಬೋದು. ನನ್ನ ಒಂದು ಅನಿಸಿಕೆ ಹೆಚ್ಚೇನಾಗಲ್ಲ. ಸಾಕು ಒಂದು ಅರ್ಧ ಕಪ್‌ಗಿನ ಕಡಿಮೆ ತುಪ್ಪ ಅದೇ ಬೇಕಾದಷ್ಟಾಗುತ್ತೆ. ಹ್ಮ್. ಹಾಕೊಂಬಿಟ್ಟು ಹಿಂಗೆ ಎಲ್ಲ ಉಂಡೆ ಕಟ್ಟೋ ಹದ ಬಂದಮೇಲೆ ಎಲ್ಲನೂ ಉಂಡೆ ಕಟ್ಟಿ ಆ ಕಡೆಗೆ ಇಡ್ರಿ. ಕೊನೆಗೆ ಒಂಚೂರು ಕೊಬ್ಬರಿನ ನಾನು ತುರಿದ್ಬಿಟ್ಟು ಅದನ್ನು ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೆ ಮಿಕ್ಸಿ ಜಾರಲ್ಲಿ. ನೋಡಿರಿ ಈಗ ಹಿಂಗೆ ಸಲೀಸಾಗಿ ಒಂಚೂರು ಮುಂಬೆರಳು ಇರ್ತವಲ್ಲ ಅದರಲ್ಲೇ ಒತ್ತಿ ಉಂಡೆ ಕಟ್ಟಬೇಕಾಗತ್ತೆ ಹಿಂಗೆ. ಗೊತ್ತಾಯ್ತಾ? ಆಮೇಲೆ ಇಲ್ಲಿ ಹೇಳಿದ್ನಲ್ಲ ಕೊಬ್ಬರಿ ತುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅಂತ. ಅದರಲ್ಲಿ ಹಿಂಗೆ ಉಲ್ಲಾಡಿಸಿದ್ವಿ ಅಂತಂದರೆ ನೋಡೋಕ್ಕೂ ಚೆಂದ, ತಿನ್ನೋಕ್ಕೂ ಚೆಂದ. ಗೊತ್ತಾಯ್ತಾ? ಆಮೇಲೆ ತುಪ್ಪ ಹಾಕಿ ಉಂಡೆ ಕಟ್ಟಿರ್ತೀವಲ್ಲ, ಅವನ್ನ ಅದು ತಟ್ಟೆಗೆ ಇಟ್ಟಿರ್ತೀರಲ್ಲ ಸ್ವಲ್ಪ ತಟ್ಟೆಗೆ ಅಂಟ್ಕೊಂಡಿರ್ತವೆ. ಒಂದು ಸರ್ತಿ ಹಿಂಗೆ 2 ಸರ್ತಿ ನಾಜೂಕಾಗಿ ತಿರುಗಿಸಿನೇ ಮತ್ತೆ ತೊಗೋಬೇಕು. ಅವಾಗ ಸರಿ ಹೋಗ್ತವೆ. ನೋಡಿರಿ ಈ ಥರ ಕೊಬ್ಬರಿ ಪುಡಿನಲ್ಲಿ ಉಲ್ಲಾಡಿಸಿ ಇನ್ನೊಂದು ಸತಿ ಹಿಂಗೆ ಚೆನ್ನಾಗಿ ಒತ್ತಿದ್ರಿ ಅಂತಂದರೆ ರುಚಿಯಾದ ರವೆ ಉಂಡೆಗಳು ರೆಡಿ ಆದವು ಅಂತಲೇ ಅರ್ಥ. ತುಂಬ ಚೆನ್ನಾಗಿರುತ್ತೆ. ಸಕ್ಕರೆ ಹಾಕು ಅನ್ನಂಗಿಲ್ಲ, ಪಾಕ ತೆಗಿ ಅನ್ನಂಗಿಲ್ಲ, ಯಾವುದೇ ತಲೆನೋವಿಲ್ಲ. ನೀವು ಇಲ್ಲಿ ಭಾಳ ಮುಖ್ಯವಾಗಿ ನಿಗಾ ಇಟ್ಟು ಮಾಡಬೇಕಾಗಿರೋದು ಮಿಕ್ಸಿ ಜಾರಿಗೆ ಹಾಕೊಂಡ್ಮೇಲೆ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಮಾಡ್ಕೋಬೇಕು. ಇದು ನೀವು ಎಷ್ಟೇ ಹೊತ್ತು ತಿರುಗಿಸಿದ್ರೂ 100ಕ್ಕೆ 100ರಷ್ಟು ನುಣ್ಣಗಾಗಲ್ಲ. ಒಂಚೂರು ತರಿ ಇದ್ದೇ ಇರುತ್ತೆ. ಹಾಗಾಗಿ ಯಾವುದೇ ಹೆದರಿಕೆ ಭಯ ಇಲ್ದಂಗೆ ಚೆನ್ನಾಗಿ ನುಣ್ಣಗೆ ಪುಡಿ ಮಾಡಿರಿ. ನೀವು ಚೆನ್ನಾಗಿ ಪುಡಿ ಮಾಡಿದ್ರಿ ಅಂತಂದರೆ ನಿಮಗೆ ಉಂಡೆ ಕಟ್ಟೋದು ಏನೂ ತ್ರಾಸು ಅನಿಸಲ್ಲ. ನೀವು ಆರಾಮಾಗಿ ಸಲೀಸಾಗಿ ಉಂಡೆ ಕಟ್ತೀರಾ. ಗೊತ್ತಾಯ್ತಾ? ಇಷ್ಟೇ ನೋಡಿರಿ. ಭಾಳ ಅಂದರೆ ಭಾಳ ಸರಳವಾಗಿದೆ. ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಈ ಒಂದು ರವೆ ಉಂಡೆನ ಮಾಡಿಬಿಟ್ಟು ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿರಿ. ಗೊತ್ತಾಯ್ತಾ? ಅಷ್ಟೇ ಇನ್ನೇನಿಲ್ಲ. ಸರಿ, ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬಾಯ್.